ಸರ್, ಇದು 1.5 ವರ್ಷದಿಂದ ನಾವು ಕುಲಪತಿಗಳಿಗೆ ಮನವಿ ಮಾಡ್ಕೊಂಡೇ ಬಂದ್ವಿ, ನಮಗೆಲ್ಲ ಶಿಷ್ಯ ವೇತನ ಕೊಡಿ ಅಂತ. ಯಾಕಂದರೆ PhD ಮಾಡೋರಿಗೆ, ಸಂಶೋಧನೆ ಕೈಗೊಳ್ಳೋರಿಗೆ ಶಿಷ್ಯ ವೇತನ ಇಲ್ಲದೇ ಸಂಶೋಧನೆ ಮಾಡ್ತಕ್ಕಂಥದ್ದು ಆಗೋದೇ ಇಲ್ಲ ಸರ್. ಯಾಕಂದರೆ ಆರ್ಥಿಕವಾಗಿ ಒಂದಷ್ಟು ಸಪೋರ್ಟು ಬೇಕಲೇಬೇಕು. ಫೀಲ್ಡ್ ವರ್ಕ್ ಇರುತ್ತೆ, ಮತ್ತು ಕೆಲವೊಂದು ಟೈಪಿಂಗ್ಸ್ಗಳಿರ್ತವೆ, ಕೆಲವೊಂದು ಕೆಮಿಕಲ್ಸು ಸೈನ್ಸ್ ಸ್ಟೂಡೆಂಟ್ಗಳಿಗೆ ಕೆಲವೊಂದು ಪರ್ಚೇಸಸ್ಸು ಮತ್ತು ಎಲ್ಲ ಪರ್ಚೇಸ್ ಮಾಡಬೇಕು ಸರ್. ಆದರೆ ನಿರಂತರವಾಗಿ ಇಷ್ಟೊಂದು ಮನವಿ ಕೇಳ್ಕೊಂಡು ಬಂದಿದ್ರು ಕೂಡ ನಮ್ಮ ವಿಶ್ವವಿದ್ಯಾಲಯದ ಆಡಳಿತ ವರ್ಗ ನಮ್ಗೆ ಯಾವುದೇ ರೀತಿಯಾದಂಥ ಸಕಾರಾತ್ಮಕ ಸ್ಪಂದನೆ ಮಾಡಿಲ್ಲ. ವಿಪರ್ಯಾಸ ಏನಪ್ಪ ಅಂತಂದರೆ, ನಮ್ಮ ಸಮಸ್ಯೆಗೆ ಬಂದು 15 ದಿನ ಕಳೆದು 15 ದಿನದಿಂದ ನಾವು ಬೀದಿಲಿ ಕೂತಿದ್ರು ಕೂಡ ಬಂದು ನಮ್ಮ ಹತ್ರ ಏನು ನಿಮ್ಮ ಸಮಸ್ಯೆ ಅಥವಾ ನಾವು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋ ಮನಸ್ಥಿತಿನೇ ಇಲ್ಲ ಸರ್ ಅವ್ರಿಗೆ. ಯಾಕಂದರೆ ಅವರು ವಿಶ್ವವಿದ್ಯಾಲಯನ ಒಂದು ಶೈಕ್ಷಣಿಕ ಕೇಂದ್ರವಾಗಿ ಮಾರ್ಪಾಟು ಮಾಡಬೇಕು, ಅದನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಎತ್ಕೊಂಡು ಹೋಗ್ಬೇಕು ಅನ್ನೋ ರೀತಿ ಒಂದು ಮನಸ್ಥಿತಿ ಇಲ್ಲ. ಇವತ್ತೊಂದು ದಿನ ಶೈಕ್ಷಣಿಕ ವಿದ್ಯಾ ಕೇಂದ್ರ ವ್ಯಾಪಾರ ಕೇಂದ್ರ ಆಗಿ ಮಾರ್ಪಾಟಾಗಿದೆ. ಅದಕ್ಕೆ ಈ ಭ್ರಷ್ಟ ಆಡಳಿತ ವರ್ಗದವರೇ ಕಾರಣ. ಒಂದು ಶಿಕ್ಷಣ ಕೇಂದ್ರಿತವಾಗಿ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಶೈಕ್ಷಣಿಕ ವಾತಾವರಣವನ್ನು ನಿರ್ಮಾಣ ಮಾಡದೇನೆ ಇವರ ಸ್ವಾರ್ಥ ಅಧಿಕಾರಕ್ಕೋಸ್ಕರ ತಮ್ಮ ಅಧಿಕಾರಗಳನ್ನು ದುರ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳನ್ನು ಸತತವಾಗಿ 15 ದಿನದಿಂದ ಹಗಲು ರಾತ್ರಿ ಅಂದೇ ಬೀದಿಲಿ ಕೂರಿಸಿದಾರಲ್ಲ, ಇವ್ರಿಗೆ ಮಾನವೀಯತೆ ಇದೆಯಾ, ನೈತಿಕತೆ ಇದೆಯಾ? ಯಾವೊಂದು ನೈತಿಕತೆ ಮೇಲೆ ಇವರೆಲ್ಲ ಪಾಠ ಮಾಡೋಕ್ಕೆ ಅರ್ಹರು ಸರ್? ಒಂದು ಮಾನವೀಯತೆ ಇರಬೇಕು ಸರ್. ಸರ್ಕಾರದವರು ಕೂಡ ಇದ್ರ ಕಡೆ ಗಮನ ಕೊಡದೇನೆ ನಮಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇದಾರಲ್ಲ, ಏನು ಹೇಳಬೇಕು ಇಂಥವ್ರಿಗೆ? ಚುನಾವಣೆ ಸಂದರ್ಭ ಮಾತ್ರನ ವಿದ್ಯಾರ್ಥಿಗಳು ಸಾರ್ವಜನಿಕರು ಜ್ಞಾಪಕ ಬರೋದು ನಿಮಗೆ? ಇದುವರೆಗೂ ನಿಮ್ಮ ಗಮನಕ್ಕೆ ಬಂದಿಲ್ವ ಈ ಸಮಸ್ಯೆ? ಸಮಾಜ ಕಲ್ಯಾಣ ಇಲಾಖೆಯವ್ರು ಏನು ಮಾಡ್ತಾಯಿದ್ದೀರಿ? 10 ದಿನ ಆದ್ರೂ ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತಾರೆ. ಏನು ಸಮಾಜ ಕಲ್ಯಾಣ ಇಲಾಖೆ ಮೈಸೂರಲ್ಲಿ ಇದೆಯೋ ಅಥವಾ ಜೀವಂತ ಸಮಾಧಿಯಾಗಿದೆಯೋ ನಮಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ವಿದ್ಯಾರ್ಥಿಗಳನ್ನ ಯಾಕೆ ಇಷ್ಟೊಂದು ಕಡೆಗಣನೆ ಮಾಡ್ತಾಯಿದ್ದೀರಿ ನೀವು? ಅಥವಾ ಶಿಕ್ಷಣದಿಂದ ಈ SC ST ವಿದ್ಯಾರ್ಥಿಗಳನ್ನು ಹೊರಗಿಡಬೇಕು ಅಂತಕ್ಕಂಥ ಏನಾದ್ರು ಹುನ್ನಾರ ಮಾಡ್ಕೊಂಡಿದ್ದೀರಾ? ಏನು ಒಂದು ಅರ್ಥ ಆಯ್ತಲ್ಲ ಸರ್.